ಒಳ್ಳೆ ಉಂಟು, ಸಾಫ್ಟ್ ಉಂಟು. ಹಾಯ್ ಎಲ್ಲರಿಗೂ, ಇವತ್ತು ಬೆಳಗಿನ ನಿಮಗೆ ಎಲ್ಲರಿಗೂ ಬಾಯ್ ಬಾಯ್. ನೋಡಿ, ಇವತ್ತು ನಾನು ಇಡ್ಲಿ ಮಾಡ್ತಾ ಇದ್ದೇನೆ. ಇಡ್ಲಿ ಅಂದರೆ ಬೆಳ್ತಿಗೆ ಅಕ್ಕಿಯ ಹಿಟ್ಟಿನಿಂದ ಹಿಟ್ಟು ಮಾಡಿ ತಂದದ್ದು, ಅಂದರೆ ಯಾವಾಗಲೂ ಗ್ರೈಂಡ್ ಮಾಡಬೇಕು. ಇದನ್ನು ಬೆಳ್ತಿಗೆ ಅಕ್ಕಿಯನ್ನು ಹಿಟ್ಟು ಮಾಡಿ ತಂದದ್ದು. ಫಸ್ಟಿಗೆ ನಿಮಗೆ ನಾನು ತೋರಿಸ್ತೇನೆ. ಸ್ವಲ್ಪ ಇಷ್ಟು ನೆನೆಯಲಿಕ್ಕೆ ಅಂದರೆ ಉಗ್ಲಿಕ್ಕೆ ಹಾಕ್ತೇನೆ. ಎಷ್ಟಂದರೆ ಒಂದು ಹಿಟ್ಟು ತೋರಿಸ್ತೇನೆ ನಿಮಗೆ. ನೋಡಿ, ಇಷ್ಟನ್ನು ನಾನು ಸ್ವಲ್ಪ ಬಿಸಿ ನೀರಲ್ಲಿ, ಅಂದರೆ ತುಂಬ ಬಿಸಿ ನೀರಲ್ಲ, ಇಷ್ಟು ಸೇರಿಸ್ತೇನೆ. ಇದಕ್ಕೆ 1 ಚಮಚ ಸಕ್ಕರೆಯನ್ನು ಆ್ಯಡ್ ಮಾಡ್ತೇನೆ. ಮತ್ತು ಒಳ್ಳೆ ಕಲಸಿ ಇದನ್ನು ಮುಚ್ಚಿಡ್ತೇನೆ. ನೋಡಿ, ಇದು ಬೆಳ್ತಿಗೆ ಅಕ್ಕಿಯ ಹಿಟ್ಟು 3 ಕಪ್ಪು ನಾನು ಹಾಕಿದೆ. ನೋಡಿ, ನಾನು ಹುರಿದು ನೆನೆಯಲಿಕ್ಕೆ ಹಾಕಿದ್ದೇನೆ. ಒಂದು ಅರ್ಧ ಕೈ ಹಿಡಿಯಷ್ಟು. ನೋಡಿ, ಸ್ವಲ್ಪ ನೀರುದು, ಈಗಷ್ಟೇ ನೆನೆಯಲಿಕ್ಕೆ ಹಾಕಿದ್ದು. ಇದನ್ನು ಗ್ರೈಂಡ್ ಮಾಡ್ತೇನೆ. ಇದರ ನೀರನ್ನು ಬಿಸಾಡಬಾರದು, ಇದಕ್ಕೇನೆ ಸೇರಿಸಬೇಕು. ನೋಡಿ, ಇಷ್ಟು ರೈಸ್ ಸಹ ಇದಕ್ಕೇನೆ ಸೇರಿಸ್ತೇನೆ ನಾನು. ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮಾಡೋದು. ಇದಕ್ಕೇನೆ ಸೇರಿಸಿ, ಇದು ಹುರಿದಿದ್ದು ಇದರದ್ದೇ ನೀರಿದ್ದದ್ದು ಇದನ್ನು ಇದಕ್ಕೆ ಸೇರಿಸಿ ಗ್ರೈಂಡ್ ಮಾಡ್ತೇನೆ. ನೋಡಿ, ಇಡ್ಲಿಗೆ ಉರ್ದು ಬೇಳೆ ಮತ್ತು ರೈಸ್ ಗ್ರೈಂಡ್ ಮಾಡಿ ಆಯಿತು. ಮತ್ತು ನಾನು ಆಗ ಇಷ್ಟು ಸ್ವಲ್ಪ ಹಾಕಿಟ್ಟಿದ್ದೆ ಉಬ್ಲಿಕ್ಕೆ ಅಂತ, ಅದು ಸಹ ಉಬ್ಬಿ ಬಂದಿದೆ. ಇನ್ನು ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ ಇಡುವುದು. ಮತ್ತು ಉಬ್ಬಿದ ನಂತರ ಇಡ್ಲಿಯನ್ನು ಮಾಡುವಾಗ ನಿಮಗೆ ತೋರಿಸ್ತೇನೆ. ನೋಡಿ, ಇದು ಅಕ್ಕಿ ಹಿಟ್ಟು, ಬೆಳ್ತಿಗೆ ಅಕ್ಕಿ ಹಿಟ್ಟು, ಗ್ರೈಂಡ್ ಮಾಡಿ ಇಟ್ಟ ರೈಸ್ ಮತ್ತು ಉರ್ದುಬೇಳೆ ಇದನ್ನು ಇದಕ್ಕೆ ಸೇರಿಸ್ತೇನೆ ನಾನು. ಕಲಸಿಟ್ಟ ನೋಡಿ ಹೇಗೆ ಉಪ್ಪು ಬಂದಿದೆ. ನೋಡಿ, ಇಷ್ಟು ಮೇಲೆ ಬರುವಾಗ ಇದನ್ನು ಮಿಕ್ಸ್ ಮಾಡೋದು. ನೋಡಿ, ಕೆಳಗೆ ನೀರುಂಟು, ಮೇಲೆ ಇದು ಉಂಟು. ಇಷ್ಟು ಉಪ್ಪು ಹಾಕ್ತೇನೆ, ಸಕ್ಕರೆಯನ್ನು ಸೇರಿಸ್ತೇನೆ. ಅದು ಸ್ವಲ್ಪ ಮಕ್ಕಳಿಗೆ ಚಪ್ಪೆ ಆದರೆ ತಿಂದಿಲ್ಲ, ಅವರಿಗೆ ಸ್ವಲ್ಪ ಸ್ವೀಟ್ ಆಗಬೇಕು. ಹಾಗೆ ನೋಡಿ, ಇದು ಇಷ್ಟು ದಪ್ಪ ಅಂತ ಮತ್ತೆ ನಾನು ನಿಮಗೆ ಕಲಸಿಡುವ ತೋರಿಸ್ತೇನೆ. ಇದು ಈಗ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಇಷ್ಟು ದಪ್ಪ ಮಾಡಿ ಇಡೋದು. ಮತ್ತು 4 ಗಂಟೆಯ ನಂತರ ಉಬ್ಬು ಬರ್ತದೆ, ಮತ್ತು ಇಡ್ಲಿ ಮಾಡೋದು. ಇಡ್ಲಿದು ಇಟ್ಟು ಉಬ್ಬಿ ಬರ್ತಾ ಆಯಿತು. ಇನ್ನು ಉಬ್ಬಿ ಬರ್ತಾ ಉಂಟು. ಇನ್ನು ಇಡ್ಲಿ ಮಾಡಲಿಕ್ಕೆ ಹೇಳ್ತೇನೆ. ಸ್ವಲ್ಪ ನಮಗೆ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ಅಷ್ಟೇ. ನೋಡಿ, ಉಬ್ಬಿ ಬಂದಿದೆ. ಸ್ವಲ್ಪ ಚಮಚ ಹಾಕಿ ಇದು ಮಾಡ್ತೇನೆ. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚುತ್ತೇನೆ. ಎಣ್ಣೆ ಹಚ್ಚಿದರೆ ಸ್ವಲ್ಪ ತಿನ್ನಲಿಕ್ಕೆಲ್ಲ ಒಳ್ಳೆ ಆಗ್ತದೆ. ಇದರಲ್ಲಿ ಎಣ್ಣೆ ಉಂಟು. ಇಡ್ಲಿ ಈಗ ಬೆಂದಿತ್ತು. ಈಗ ಇನ್ನು ತೆಗೆದು ಕವಚ ಹಾಕಬೇಕು. ಬೆಂಕಿ ಸ್ವಲ್ಪ ಸ್ಲೋ ಮಾಡ್ತೇನೆ.
ನೋಡಿ ಇಡ್ಲಿ ಈಗ ನಾನು ಕವಚಿ ಹಾಕಿದ್ದೇನೆ, ಯಾಕೆಂದರೆ ಅದರ ಮೇಲೆ ತಣ್ಣಗೆ ಬಟ್ಟೆ ಹಾಕಿದ್ದೇನೆ, ಅಂದರೆ ಬೇಗ ಅದು ಇದು ಆಗ್ತದೆ, ತೆಗೆಯಲಿಕ್ಕೆಲ್ಲ ಸುಲಭ ಆಗ್ತದೆ. ಬೇಗ ತಣ್ಣಗೆ ಆದರೆ ಇಡ್ಲಿ ಪಾತ್ರೆ ತಣ್ಣಗೆ ಆದರೆ ಇಡ್ಲಿ ತೆಗೆಯಲಿಕ್ಕೆ ಒಳ್ಳೆ ಬರ್ತದೆ, ಇಡ್ಲಿ ಸಹ ತೆಗೆಯಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ತಣ್ಣಗೆ ಬಟ್ಟೆ ಹಾಕಿದ್ದೇನೆ. ಇಡ್ಲಿ ರೆಡಿ ಆಯಿತು ನೋಡಿ, ಒಳ್ಳೆ ಸ್ಮೂತ್ ಉಂಟು ಮತ್ತು ಚೆನ್ನಾಗಿ ಬಂದಿದೆ. ತಿಂತೇನೆ ನೋಡಿ, ಒಳ್ಳೆ ಉಂಟು, ಸಾಫ್ಟ್ ಉಂಟು ಮತ್ತು ಚೆನ್ನಾಗಿ ಉಂಟು. ಬನ್ನಿ ನಾಳೆ ಬ್ರೇಕ್ಫಾಸ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ ತಿನ್ನೋಣ. ಓಕೆ, ಬಾಯ್ ಬಾಯ್.